ಅಮೆರಿಕ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿರುವ ದೇಶವಾಗಿದೆ. ಅತಿದೊಡ್ಡ ಸೈನ್ಯವನ್ನು ಹೊಂದಿರುವ ಅಮೆರಿಕ ದೇಶವು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಪ್ರಭಾವವನ್ನು ಮೂಡಿಸಿದೆ. ಹಾಗೆಯೇ ಕೂಡ ಇರಾನ್ ಮಧ್ಯಪ್ರಾಚ್ಯದಲ್ಲಿನ ಪ್ರಮುಖ ರಾಷ್ಟ್ರವಾಗಿದ್ದು ತೈಲ ಸಂಪತ್ತು ಹೆಚ್ಚಾಗಿ ಸಿಗುತ್ತದೆ. ಪ್ರಾದೇಶಿಕವಾಗಿ ರಾಜಕೀಯದಲ್ಲಿ ಪ್ರಭಾವ ಮೂಡಿಸಿರುವ ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಕಠಿಣ ನಿಲುವನ್ನು ಹೊಂದಿರುವ ದೇಶವಾಗಿದೆ. ಇದರ ನಡುವೆ ಸಮಸ್ಯೆ ಹೇಗೆ ಶುರುವಾಯಿತು ಅಂತ ನೋಡೋದಾದರೆ, ಅಮೆರಿಕ ಮತ್ತು ಇರಾನ್ ನಡುವೆ ಸಮಸ್ಯೆ ಇದೇನು ಹೊಸದೇನಲ್ಲ. 1976ರಲ್ಲಿ ಕೂಡ ಇರಾನ್ ಇಸ್ಲಾಮಿಕ್ ಕ್ರಾಂತಿ ನಡೆದ ಸಂದರ್ಭದಲ್ಲಿ ಇವು ಎರಡು ದೇಶಗಳ ನಡುವೆ ವೈಮನಸ್ಸು ಉಂಟಾಗಿತ್ತು. ಅಮೆರಿಕದ ಮೇಲೆ ಇರಾನ್ ಕಠಿಣ ನಿಲುವು ತಾಳಿತು. ಅಣುಬಾಂಬ್ ಒಪ್ಪಂದ ವಿವಾದದಲ್ಲಿ 2015ರಲ್ಲಿ ಇರಾನ್ ಮತ್ತು ಜಾಗತಿಕ ಶಕ್ತಿಗಳ ನಡುವೆ ಅಣು ಒಪ್ಪಂದವೊಂದು ನಡೆದಿತ್ತು. ಆದರೆ ನಂತರ ಅಮೆರಿಕ ಒಪ್ಪಂದದಿಂದ ಹೊರಬಂದಿತ್ತು. ಇದರಿಂದ ಸಮಸ್ಯೆ ಮತ್ತಷ್ಟು ಹೆಚ್ಚಾಯಿತು. ಅಮೆರಿಕ ಮತ್ತು ಇರಾನ್ ಯುದ್ಧ ನಡೆದರೆ ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದರೆ, ತೈಲದ ಬೆಲೆ ಗಗನಕ್ಕೇರುತ್ತದೆ, ಜಾಗತಿಕ ಷೇರು ಮಾರುಕಟ್ಟೆ ಕುಸಿಯಬಹುದು, ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಅಸ್ಥಿರತೆ ಕಾಣುತ್ತದೆ. ಈ ಯುದ್ಧ ನಡೆದರೆ ಭಾರತಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದರೆ, ಇಂಧನ ಬೆಲೆ ಹೆಚ್ಚಾಗುತ್ತದೆ, ಆರ್ಥಿಕ ಒತ್ತಡ, ವಿದೇಶಾಂಗ ರಾಜಕೀಯದಲ್ಲಿ ಸಮತೋಲನ ಕಳೆದುಕೊಳ್ಳಬಹುದು. ಸದ್ಯಕ್ಕೆ ನೇರ ಯುದ್ಧ ಆರಂಭವಾಗುವುದಿಲ್ಲ. ಎರಡು ದೇಶಗಳ ನಡುವೆ ನೇರ ಯುದ್ಧ ಸಮರಕ್ಕಿಂತ ಪರೋಕ್ಷ ಸಂಘರ್ಷ ಹೆಚ್ಚಾಗಿ ಕಾಣಿಸುತ್ತಿದೆ. ಅಂದರೆ ರಾಜಕೀಯ ಒತ್ತಡ, ಮಿತ್ರ ರಾಷ್ಟ್ರಗಳ ಮೂಲಕ ಸಂಘರ್ಷವಾಗಬಹುದು. ಸರಳವಾಗಿ ಹೇಳುವುದಾದರೆ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಇದೆ, ಆದರೆ ನೇರ ಯುದ್ಧ ಇನ್ನೂ ಪ್ರಾರಂಭವಾಗಿಲ್ಲ. ಸ್ಥಿತಿ ಗಂಭೀರವಾದರೂ ಜಾಗತಿಕ ಮಟ್ಟದಲ್ಲಿ ಯುದ್ಧ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ. ಸ್ನೇಹಿತರೆ, ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಎಲ್ಲ ಮಾಹಿತಿಯೂ ನಿಜವಾಗಿರುವುದಿಲ್ಲ. ಪರಿಶೀಲಿತ ಮಾಹಿತಿಯನ್ನು ಮಾತ್ರ ನಂಬಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.